ಶ್ರೀಗುರುಭ್ಯೋ ನಮಃ. ಪ್ರಥಮಾಧ್ಯಾಯಸ್ಯ ದ್ವಿತೀಯ ಪಾದ. ಮೊದಲ ಅಧ್ಯಾಯದ ಎರಡನೇ ಪಾದವನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಪಾದದ ವ್ಯಾಖ್ಯಾನವನ್ನು ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರಾರಂಭಿಸ್ತಾ ಇದ್ದಾರೆ. ಏವಂ ಸರ್ವಶಾಖಾಗತ ನಾನಾವಾಕ್ಯಸ್ಥಿತೈ ಅನ್ಯವಸ್ತುಷು ಪ್ರಸಿದ್ಧೈ ಸರ್ವನಾಮಭಿಃ ಏಕಃ ವಿಷ್ಣುರೇವ ತತ್ತತ್ ಪ್ರಕರಣಸ್ಥ ನಾನಾಲಿಂಗೇಭ್ಯ ಹೇತುಭ್ಯ ಉಚ್ಯತೆ ಇತ್ಯುಕ್ತಂ ಪೂರ್ವಪಾದೆ. ಹಿಂದಿನ ಪಾದದಲ್ಲಿ ಏನು ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ನೆನಪಿಸ್ತಾ ಇದ್ದಾರೆ. ಸರ್ವಶಾಖಾಗತ ನಾನಾವಾಕ್ಯ ಸ್ಥಿತೈ, ಬೇರೆ ಬೇರೆ ವೇದಗಳು, ಆ ಬೇರೆ ಬೇರೆ ವೇದಗಳ ನಾನಾ ಥರದ ವಾಕ್ಯಗಳು, ಅಲ್ಲಿ ಎಲ್ಲ ಇರುವಂತಹ ನಾನಾ ರೀತಿಯಾದ ವಾಕ್ಯಗಳಲ್ಲಿ ಇರುವಂತಹ ಶಬ್ದಗಳು, ಸರ್ವನಾಮಗಳು. ಆ ಸರ್ವನಾಮಗಳು ಎಂಥವಾಗಿವೆ? ಅವು ಅನ್ಯ ವಸ್ತುಷು ಪ್ರಸಿದ್ಧೈ, ನಮಗೆ ಲೋಕದ ದೃಷ್ಟಿಯಿಂದ ಅದು ಬೇರೆ ಯಾರನ್ನೋ ಹೇಳುವಂತೆ ಕಾಣಿಸ್ತಾ ಇವೆ. ಹೀಗೆ ಅನ್ಯ ವಸ್ತುಗಳಲ್ಲಿ ಅವು ಪ್ರಸಿದ್ಧವಾಗಿವೆ. ಅಂಥ ಸರ್ವನಾಮಭಿಹಿ, ಎಲ್ಲ ನಾಮಗಳಿಂದಲೂ ಕೂಡ ಏಕಃ ವಿಷ್ಣುರೇವ, ಒಬ್ಬನೇ ವಿಷ್ಣುವೇ ಉಚ್ಯತೆ ಹೇಳಲ್ಪಡ್ತಾನೆ. ಆ ಶಬ್ದಗಳಿಂದ ಹೇಳಲ್ಪಡ್ತಾನೆ. ಶಬ್ದಗಳಿಂದ ಹೇಗೆ ಹೇಳಲ್ಪಡ್ತಾನೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ತತ್ತತ್ ಪ್ರಕರಣಸ್ಥ ನಾನಾ ಲಿಂಗೇಭ್ಯ, ಆಯಾ ಪ್ರಕರಣಗಳಲ್ಲಿ ಆಯಾ ವೇದ ಭಾಗಗಳಲ್ಲಿ ಭಗವಂತನ ನಾನಾ ರೀತಿಯಾದಂತಹ ಲಿಂಗಗಳನ್ನ, ಅಂದ್ರೆ ಭಗವಂತನಲ್ಲಿ ಮುಖ್ಯವಾಗಿ ಕಾಣಬೇಕಾದಂತಹ ಪ್ರವೃತ್ತಿ ನಿಮಿತ್ತಗಳನ್ನು ಹೇಳಿದ್ದಾರೆ. ಆ ಪ್ರವೃತ್ತಿ ನಿಮಿತ್ತಗಳೇ ಲಿಂಗಗಳು. ಲಿಂಗೇಭ್ಯ, ಹೀಗೆ ಅಂಥ ಕಾರಣಗಳ ಮೂಲಕವಾಗಿ ಈ ಶಬ್ದಗಳಿಂದ ಅವನು ವಾಚ್ಯ ಅನ್ನೋದನ್ನು ಪೂರ್ವಪಾದದಲ್ಲಿ ತಿಳಿಸಿದ್ದಾರೆ. ಅದರ ಮೇಲೆ ಈಗೊಂದು ತದ ಅಸಾಧ್ಯವ, ಅದೇನು ನೀವು ಹೇಳಿದಷ್ಟು ಸರಿಯಾಗಿ ಕಾಣಿಸೋದಿಲ್ಲ ನಮಗೆ ಅಂತ ಪ್ರಶ್ನೆ. ಹೇತೂಕೃತ ಲಿಂಗೇಶು ಕೇಶಾಂಚಿತ್ ಈಶ್ವರ ನಿಷ್ಠತಾ ಪ್ರಸಿದ್ಧಾವಪಿ ಸರ್ವೇಷಾಂ ತದಸಿದ್ಧೇ ಇತ್ಯತಃ ಲಿಂಗಪಾದ ಪ್ರವೃತ್ತಃ. ಈಗ ಈ ಪಾದ ಯಾಕೆ ಪ್ರವೃತ್ತ ಆಗಿದೆ, ಎರಡನೇ ಲಿಂಗಪಾದ ಅಂದ್ರೆ, ಈಗ ನೀವು ಭಗವಂತನಲ್ಲೇ ಅನೇಕ ಲಿಂಗಗಳಿವೆ, ಮುಖ್ಯವಾಗಿ ಅವನೇ ಎಲ್ಲದಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿಕೊಟ್ರೆ, ಆದ್ರೆ ಆ ಹೇತುಕೃತವಾದ ಲಿಂಗಗಳೇನಿವೆ, ನೀವು ಹೇತುವನ್ನಾಗಿ ಮಾಡಿದಂತಹ ಲಿಂಗಗಳು, ಅವುಗಳಲ್ಲಿ ಕೆಲವು ಭಗವಂತನಲ್ಲಿ ಇವೆ ಅಂತನ್ನೋದು ಪ್ರಸಿದ್ಧವಾಗಿದೆ. ಆದರೆ ಎಲ್ಲನೂ ಕೂಡ ಹಾಗೇನು ಪ್ರಸಿದ್ಧ ಆಗಿಲ್ಲ. ನೀವು ತೋರಿಸಿದ್ದು ಪ್ರಸಿದ್ಧ ಆಗಬೇಕಲ್ಲ, ಭಗವಂತನಲ್ಲಿ ಆ ಲಿಂಗಗಳು ಕಾಣಬೇಕಲ್ಲ. ಭಗವಂತನಲ್ಲಿ ಆ ಲಿಂಗಗಳು ಕಾಣದೆ ಹೋದ್ರೆ ಅವನನ್ನ ಆ ಎಲ್ಲಾ ಶಬ್ದಗಳಿಂದಲೂ ವಾಚ್ಯ ಅಂತ ಹೇಳುವುದಾಗಿ. ಸರ್ವೇಷಾಂ ತದ ಸಿದ್ಧೇ, ಎಲ್ಲಾ ಶಬ್ದಗಳಿಗೂ ಈಶ್ವರನೇ ವಿಷ್ಣುವೇ ವಾಚ್ಯ ಅಂತನ್ನುವುದು ಅಸಿದ್ಧೇ, ಸಿದ್ಧವಾಗಿಲ್ಲ. ಇತ್ಯತಃ, ಈ ಒಂದು ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಲಿಂಗಪಾದ ಪ್ರವೃತ್ತ, ಲಿಂಗಪಾದ ಅಂತನ್ನೋದು ಪ್ರವೃತ್ತವಾಗಿದೆ, ಪ್ರಾರಂಭ ಕಂಡಿದೆ ಅಂತ ಹೇಳಿ ಹೊರಟಿದ್ದಾರೆ. ತದರ್ಥಮಾಹ ಪ್ರಸಿದ್ಧೈರನ್ಯ ವಸ್ತುಷು ಇತಿ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕ ಅಂತ ಹೇಳ್ತಾ ಇದ್ದಾರೆ. ಲಿಂಗೈ ಸರ್ವೈರ್ಯುತಸ್ಸಹಿ ಇತ್ಯಗ್ರೇತನಂ ಅತ್ರ ಅಪಿ ಅನ್ವಯತೆ. ಲಿಂಗೈ ಸರ್ವೈರ್ಯುತಸ್ಸಹಿ ಅಂತ ಮುಂದೆ ಒಂದು ಶ್ಲೋಕದಲ್ಲಿ ಬಂದಿದೆ. ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಣುಭಾಷ್ಯದ ಮೊದಲನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ವಿಶ್ವಜೀವಾಂತರತ್ವಾದ್ಯೈಹಿ ಲಿಂಗೈ ಸರ್ವೈರ್ಯುತಸ್ಸಹಿ ಅಂತ ಬಂದಿದೆ 4ನೇ ಶ್ಲೋಕದಲ್ಲಿ. ಹಾಗೆ ಮುಂದೆ ಬರುವಂತಹ ಲಿಂಗೈ ಸರ್ವೈರ್ಯುತಸ್ಸಹಿ ಅಂತನ್ನುವುದೇನಿದೆ, ಅಗ್ರೇತನಂ, ಅದು ಮುಂದೆ ಬರುವಂಥದ್ದು. ಆ ಮುಂದೆ ಬರುವುದನ್ನ ಅತ್ರಾಪಿ ಅನ್ವಯತಿ, ಇಲ್ಲಿಯೂ ಅದಕ್ಕೆ ಅನ್ವಯವನ್ನು ಹೇಳಬೇಕು. ಯಹ ಪೂರ್ವಪಾದೆ ಅಶೇಷನಾಮಭಿಹಿ ಉಕ್ತ. ಒಟ್ಟಾರೆ ತಾತ್ಪರ್ಯ ಏನಾಯಿತು ಅಂದ್ರೆ, ಹಿಂದಿನ ಪಾದದಲ್ಲಿ ಎಲ್ಲಾ ನಾಮಗಳಿಂದಲೂ ಪ್ರತಿಪಾದ್ಯನಾದಂತಹ ವಿಷ್ಣು ಏನಿದ್ದಾನೆ, ಸ ಏಕೋ ವಿಷ್ಣುರೇವ, ಆ ಒಬ್ಬ ವಿಷ್ಣುವೇ ಅನ್ಯ ವಸ್ತುಷು ಪ್ರಸಿದ್ಧೈ, ಬೇರೆ ಲೌಕಿಕ ದೃಷ್ಟಿಯಿಂದ, ಅಜ್ಞಾನಿಗಳ ದೃಷ್ಟಿಯಿಂದ ಬೇರೆ ಯಾವುದೋ ವಸ್ತುಗಳನ್ನು ಹೇಳುವಂತೆ ಕಾಣುವ, ಅತಯೇವ ಭಗವತಿ ಅಪ್ರಸಿದ್ಧೈ, ನಮ್ಮ ಸೀಮಿತವಾದ ದೃಷ್ಟಿಗೆ ಅದು ಬೇರೆ ಯಾರನ್ನೋ ಹೇಳುವಂತೆ ಕಾಣಿಸ್ತದೆ, ಹೊರತು ಭಗವಂತನನ್ನು ಹೇಳುವಂತೆ ಕಾಣಿಸುವುದಿಲ್ಲ. ಆ ಪ್ರಸಿದ್ಧವಾದಂತಹ ವಿಪ್ರತಿಪನ್ನೈ, ವಿವಾದಗ್ರಸ್ತವಾದಂತಹ ಶಬ್ದಗಳಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅಂತ ಅರ್ಥ. ಸರ್ವೈ ಲಿಂಗೈ ಯುತಃ ಯುಕ್ತಃ, ಸರ್ವೈ ಲಿಂಗೈ ಸರ್ವೈ ಯುತಃ ಅಂತಿದೆಯಲ್ಲ, ಯುತ ಅಂದ್ರೆ ಯುಕ್ತ, ಕೂಡಿದವನು ಅಂತ ಅರ್ಥ. ಇತಿ ಉಚ್ಯತೆ ಅಂದ್ರೆ ಪ್ರತಿಪಾದ್ಯತೆ. ಎಲ್ಲಿ ಪ್ರತಿಪಾದನೆ ಮಾಡ್ತೀರಿ ಅಂದ್ರೆ ಅಸ್ಮಿನ್ ಪಾದೇ ಸೂತ್ರಕೃತ ಪ್ರತಿಪಾದ್ಯತೆ,
ಈ ಪಾದದಲ್ಲಿ ಸೂತ್ರಕಾರ ವೇದವ್ಯಾಸರು ಅದನ್ನು ಪ್ರತಿಪಾದಿಸುತ್ತಾರೆ ಅಂತ ಅರ್ಥ. ವಿಪ್ರತಿಪನ್ನ ಅಶೇಷ ಲಿಂಗ ಸಮನ್ವಯಂ ಸೂತ್ರೇಸ್ಮಿನ್ ಪಾದೆ ಬ್ರೂತೆ ಅಸ್ಮಿನ್ ಪಾದೆ ಇತಿ ಯಾವತ್. ವಿಪ್ರತಿಪನ್ನವಾದಂತಹ ವಿವಾದಗ್ರಸ್ತವಾದಂತಹ ಅಶೇಷ ಎಲ್ಲ ಲಿಂಗಗಳು, ಶಬ್ದದ ಪ್ರವೃತ್ತಿ ನಿಮಿತ್ತಗಳೇನಿವೆ ಅವುಗಳ ಸಮನ್ವಯವನ್ನ ಅಸ್ಮಿನ್ ಪಾದೆ ಬ್ರೂತೆ, ಈ ಪಾದದಲ್ಲಿ ವೇದವ್ಯಾಸರು ಹೇಳುವವರಿದ್ದಾರೆ ಅಂತ ಅರ್ಥ. ಅಲ್ಲಿ ಒಂದು ಪ್ರಶ್ನೆ ಬರಬಹುದು, ಕಿಂ ನಾಮ್ನ ಲಿಂಗೇನ ಅಂತ. ನಾದ್ಯ ಅನ್ಯೋನಾಶ್ರಯಾತ್ ನಾಂತ್ಯ ವಿಪ್ರತಿಪತ್ತೇ ಇತ್ಯಥೋಪ್ಯುಕ್ತಂ ಲಿಂಗೈಹಿ ಇತಿ. ಈ ಪಾದದಲ್ಲಿ ಪ್ರತಿಪಾದನೆ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಅದು ಆ ಲಿಂಗ ಸಮನ್ವಯ, ಎಲ್ಲಾ ರೀತಿಯಾದಂತಹ ಲಿಂಗಗಳು ಅಂದ್ರೆ ಹೇತುಗಳು ಕೂಡ ಭಗವಂತನಲ್ಲಿಯೇ ಅನ್ವಿತವಾಗಿವೆ ಅಂತ ಹೇಳಿ ಹೊರಟಿದ್ದೀರಲ್ಲ, ಅದು ಆ ಲಿಂಗ ಸಮನ್ವಯ ಅಂತ ಅನ್ನೋದು ನಾಮದಿಂದ ಲಿಂಗ ಸಮನ್ವಯವನ್ನು ಮಾಡ್ತಿರೋ ಅಥವಾ ಲಿಂಗದಿಂದ ಲಿಂಗ ಸಮನ್ವಯ ಮಾಡ್ತಿರೋ ಅಂತ ಒಂದು ಪ್ರಶ್ನೆ. ಏನ್ ಹಾಗಂದ್ರೆ, ಲಿಂಗ ಸಮನ್ವಯ ಮಾಡಬೇಕಾಗಿರೋದು ನಮ್ಮ ಕೆಲಸ. ಅಂದ್ರೆ ಆ ಕಾರಣಗಳು, ಶಬ್ದಗಳ ಪ್ರವೃತ್ತಿ ನಿಮಿತ್ತಗಳು ಏನಿವೆ ಅವೇ ಲಿಂಗಗಳು, ಅವುಗಳನ್ನು ಭಗವಂತನನ್ನು ಸಮರ್ಥನೆ ಮಾಡಬೇಕು. ಅವುಗಳನ್ನು ಸಮರ್ಥನೆ ಮಾಡಬೇಕಾದ್ರೆ ಅದಕ್ಕೊಂದು ಆಧಾರ ತೋರಿಸ್ಬೇಕಲ್ಲ. ಆಧಾರ ತೋರಿಸುವುದು ಹೇಗೆ ತೋರಿಸ್ತೀರಿ? ನಾಮದಿಂದ ಲಿಂಗ ಸಮನ್ವಯನೋ ಹೇಗೆ ಅಂತ. ಅಂದ್ರೆ ಭಗವದ್ವಾಚಕವಾದಂತಹ ನಾಮಗಳು ಇರುವುದರಿಂದ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತವೆ ಅಂತ ಪ್ರಸಿದ್ಧವಾಗಿರುವುದರಿಂದ ಆ ನಾಮಗಳ ಮೂಲಕ, ಹೆಸರುಗಳ ಮೂಲಕ ಆ ಲಿಂಗಗಳನ್ನು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡ್ತಿರೋ ಹೇಗೆ ಅಂತ ಪ್ರಶ್ನೆ. ಆ ಥರ ಮಾಡಿದಾಗ ಅದರ ತಾತ್ಪರ್ಯ ಏನಾಯಿತು? ಭಗವಂತ ಈ ಲಿಂಗ ಉಳ್ಳವನಾಗಿದ್ದಾನೆ, ಅಂದ್ರೆ ಈ ಕಾರಣ ಉಳ್ಳವನಾಗಿದ್ದಾನೆ, ಯಾಕೆಂದ್ರೆ ಆ ಶಬ್ದದಿಂದ ವಾಚ್ಯನಾದ್ದರಿಂದ ಅಂತ ಸಮನ್ವಯ ಮಾಡಿದಾಗ ಆಯ್ತು. ಒಂದು ಅನುಮಾನವನ್ನು, ಯುಕ್ತಿಯನ್ನು ಸೂಚನೆ ಮಾಡಿದಾಗ ಆಯ್ತು. ಈ ಉದಾಹರಣೆಗೆ ಘಟ ಎಂಬುದು ಜಲಾಹರಣಾದಿಗಳಿಗೆ ಉಪಯುಕ್ತವಾಗಿದೆ. ನೀರು ತರಲಿಕ್ಕೆ, ಹಾಲು ಕಾಯಿಸಲಿಕ್ಕೆ ಮೊದಲಾದಕ್ಕೆ ಘಟ ಅಂತ ಉಪಯುಕ್ತ ಆಗಿದೆ. ಮತ್ತದು ಕಂಬುಗ್ರೀವಾದಿಮಾನ್ ಕೂಡ ಆಗಿದೆ, ಶಂಖದಂತೆ ಕಂಠವುಳ್ಳದ್ದಾಗಿದೆ ಅಂತ ಇವೆರಡು. ಅದಕ್ಕೆ ನಾವು ಆ ಪ್ರವೃತ್ತಿ ನಿಮಿತ್ತಗಳನ್ನ ಸಮನ್ವಯ ಮಾಡೋದು. ಯಾಕೆ? ಅದ್ ಕಾರಣ ಏನಂದ್ರೆ ಘಟ ಶಬ್ದ ವಾಚ್ಯತ್ವಾತ್, ಅದು ಘಟ ಎಂಬ ಶಬ್ದದಿಂದ ವಾಚ್ಯ ಆಗಿರುವುದರಿಂದ ಅಂತ ಹೇತು. ಘಟ ಎಂಬ ಶಬ್ದದಿಂದ ವಾಚ್ಯ ಆಗಿರುವ ಕಾರಣದಿಂದ ಅದು ಕಂಬುಗ್ರೀವಾದಿಮಾನ್ ಆಗಿದೆ, ಶಂಖದಂತೆ ಕುತ್ತಿಗೆಯುಳ್ಳದ್ದಾಗಿದೆ, ಮತ್ತು ಜಲಾಹರಣ, ಕ್ಷೀರ ಪಾಕ ಇತ್ಯಾದಿಗಳಿಗೆ ಅದು ಉಪಯುಕ್ತ ಆಗಿದೆ ಅಂತ ಹೇಳುವ ಒಂದು ಕ್ರಮ ವ್ಯವಹಾರದಲ್ಲಿ. ಇಲ್ಲಿ ಶಬ್ದವಾಚ್ಯತ್ವದ ಮೂಲಕ ಆ ಗುಣಗಳ ಅಸ್ತಿತ್ವವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಥರ ಇಲ್ಲಿಯೂ ಕೂಡ ಈ ನಾಮದ ಮೂಲಕ ಲಿಂಗದ ಸಮನ್ವಯ, ಭಗವಂತನು ಅಂತ ಪಕ್ಷ ಆಯಾ ಲಿಂಗ ಉಳ್ಳವನಾಗಿದ್ದಾನೆ ಅಂತ ಸಾಧ್ಯ. ಯಾಕೆಂದ್ರೆ ಆ ನಾಮದಿಂದ ವಾಚ್ಯನಾದ್ದರಿಂದ ಅಂತ ನೀವು ಆ ನಾಮವಾಚ್ಯತ್ವವನ್ನು ಹೇತುವನ್ನಾಗಿಟ್ಟುಕೊಂಡು ಅದರ ಮೂಲಕ ಶಬ್ದದ ಲಿಂಗದ ಸಮನ್ವಯವನ್ನು ಮಾಡಬೇಕು. ಈ ತರ ಮಾಡುವುದು ಒಂದು ಕ್ರಮ. ಅಥವಾ ಲಿಂಗದಿಂದ ಲಿಂಗ ಸಮನ್ವಯ, ಒಂದು ಲಿಂಗವನ್ನು ಭಗವಂತನಲ್ಲಿ ಸಮರ್ಥನೆ ಮಾಡಲಿಕ್ಕೆ ಉದ್ದೇಶದಿಂದ ಮತ್ತೊಂದು ಲಿಂಗವನ್ನು ತೋರಿಸೋದು ಅಂತ, ಹೀಗೆ ಇನ್ನೊಂದು ಕ್ರಮನೋ ಅಂತ ಎರಡು ರೀತಿಯಾದ ಪ್ರಶ್ನೆ. ಒಂದು ಹೇತುವನ್ನು, ಒಂದು ಕಾರಣವನ್ನು ಮತ್ತೊಂದು ಕಾರಣದಿಂದ ಕೊಟ್ಟು ತೋರಿಸೋದು ಅಂತ ಹೀಗೆ ಮಾಡಿದ್ರೆ ಇದು ಅವ್ರು ನಮ್ಮನ್ನು ಕುರಿತು ಮಾಡುವಂತ ಪ್ರಶ್ನೆ. ಕಿಂ ನಾಮ್ನ ಲಿಂಗೇನ, ಕಿಂ ನಾಮ್ನ ಲಿಂಗ ಸಮನ್ವಯ ಅಥವಾ ಲಿಂಗೇನ ಲಿಂಗ ಸಮನ್ವಯ ಅಂತ ಪ್ರಶ್ನೆ. ಅದಕ್ಕೆ ಅವರೇ ನಮ್ಮ ಮೇಲೆ ಮಾಡುವಂತ ಆಕ್ಷೇಪ ಹೀಗಿದೆ. ನಾದ್ಯ ಮೊದಲನೇದು ಸರಿಯಲ್ಲ, ಅನ್ಯೋನ್ಯಾಶ್ರಯ, ಅನ್ಯೋನ್ಯಾಶ್ರಯ ದೋಷ ಇದೆ. ಈಗ ನೀವು ನಾಮದಿಂದ ಲಿಂಗ ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಆ ನಾಮ ಸಮನ್ವಯ ಹೇಗಾಯಿತು ಅಂತ ಪ್ರಶ್ನೆ ಬಂದ್ರೆ ಅವಾಗೇನು ಉತ್ತರ ಹೇಳ್ತೇವೆ? ಅದಕ್ಕೆ ಮತ್ತೆ ಲಿಂಗಗಳನ್ನು ತೋರಿಸ್ಬೇಕು. ಹೀಗೆ ಅನ್ಯೋನ್ಯಾಶ್ರಯ ದೋಷ ಬಂತು ಅಂತ ಅರ್ಥ. ಲಿಂಗದ ಸಮನ್ವಯಕ್ಕೆ ನಾಮಗಳ ಅವಶ್ಯಕತೆ ಇದೆ. ಆ ನಾಮಗಳು ಹೇಗೆ ಭಗವಂತನಿಗೆ ವಾಚಕ ಆಗ್ತವೆ ಅಂತಂದ್ರೆ ಮತ್ತೆ ಲಿಂಗವನ್ನೇ ತೋರಿಸಬೇಕು. ಹೀಗೆ ನಾಮದ ಸಮನ್ವಯ ಅನ್ನೋದು ಲಿಂಗದ ಸಮನ್ವಯವನ್ನ, ಮತ್ತೆ ಲಿಂಗದ ಸಮನ್ವಯ ಅಂತ ಅನ್ನೋದು ನಾಮದ ಸಮನ್ವಯವನ್ನ ಅವಲಂಬಿಸಿರುವುದರಿಂದ ಅನ್ಯೋನ್ಯಾಶ್ರಯ ದೋಷ ಇದೆ ಅಂತ ಅದರ ಅರ್ಥ. ಮೊದಲನೇ ಪಾದದಲ್ಲಿ ನೀವು ಹಾಗೆ ಮಾಡಿದ್ದೀರಿ, ಆದ್ರಿಂದ ಅನ್ಯೋನ್ಯಾಶ್ರಯ ದೋಷ ಬಂತು. ನಾಮದ ಸಮನ್ವಯಕ್ಕೆ ಲಿಂಗದ ಸಮನ್ವಯ ಅವಶ್ಯಕತೆ ಇದೆ, ಲಿಂಗದ ಸಮನ್ವಯಕ್ಕೆ ಮತ್ತೆ ನಾಮದ ಸಮನ್ವಯವನ್ನೇ ನೀವು ಅವಲಂಬಿಸಿದರೆ ಅನ್ಯೋನ್ಯಾಶ್ರಯ ದೋಷ ಇದೆ. ಇನ್ನ ನಾ ಅಂತ್ಯ, ಒಂದು ಲಿಂಗದ ಸಮನ್ವಯಕ್ಕೆ ಮತ್ತೊಂದು ಲಿಂಗದ ಸಮನ್ವಯವನ್ನು ನಾವು ಹೇತುವನ್ನಾಗಿ ಬಳಸ್ತೀವಿ ಅಂದ್ರೆ ಅದು ಸರಿಯಲ್ಲ. ವಿಪ್ರತಿಪತ್ತೇಹೇ, ಅದು ವಿವಾದಗ್ರಸ್ತ ಆಗ್ತದೆ. ಲಿಂಗದಿಂದ ಲಿಂಗ ಸಮನ್ವಯ ಮಾಡ್ಲಿಕ್ಕೆ ಹೊರಟಾಗ
ಎಲ್ಲಾ ಲಿಂಗಗಳು ಕೂಡ ವಿಷ್ಣುವಿನಲ್ಲೇ ಇವೆ ಅಂತನ್ನುವುದು ಇನ್ನೂ ವಿವಾದಗ್ರಸ್ತ ಆಗಿದೆಯಲ್ಲ. ಒಂದು ವಿವಾದಗ್ರಸ್ತ ಆಗಿದ್ರೆ ಇನ್ನೂ ಒಂದು ಕೂಡ ವಿವಾದಗ್ರಸ್ತ ಆಗೇ ಆಗ್ತದೆ. ಅವಾಗ ಏನ್ ಮಾಡ್ತೀರಿ? ನಿಮಗೂ ನಮಗೂ ಎಲ್ರಿಗೂ ಕೂಡ ಸ್ವೀಕೃತವಾದಂತಹ ಯಾವುದಾದ್ರೂ ಒಂದು ಲಿಂಗ ಬೇಕಲ್ಲ ಭಗವಂತನಲ್ಲಿ. ಅಂಥದ್ದು ಯಾವುದಿದೆ? ಅಂಥದ್ದು ಯಾವುದೂ ಇಲ್ಲ ಅಂದಮೇಲೆ ಒಂದು ಲಿಂಗದ ಸಮನ್ವಯ ಭಗವಂತನಲ್ಲಿ ವಿವಾದಗ್ರಸ್ತ ಆದ ಮೇಲೆ ಉಳಿದೆಲ್ಲ ಲಿಂಗಗಳ ಸಮನ್ವಯವೂ ವಿವಾದಗ್ರಸ್ತ ಆಯಿತು. ಆದ್ದರಿಂದ ಮತ್ತೊಂದು ಲಿಂಗದ ಸಮನ್ವಯವನ್ನು ಬಳಸಿ ಈ ಮೊದಲ ಲಿಂಗದ ಸಮನ್ವಯ ಮಾಡಲಿಕ್ಕೆ ಬರೋದಿಲ್ಲ. ವಿಪ್ರತಿಪತ್ತೇ ವಿವಾದ ಇರುವುದರಿಂದ ಇತ್ಯಥೋಪ್ಯುಕ್ತಂ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಲಿಂಗೈ ಸರ್ವೈ ಋತಸ್ಸಹಿ ಅಂತಾನೆ ಆಚಾರ್ಯರು ಹೇಳಿದ್ದಾರೆ. ಅದಕ್ಕೂ ಕೂಡ ನಾವು ಉತ್ತರವನ್ನ ಆ ಲಿಂಗೈ ಸರ್ವೈ ಅನ್ನೋ ಶಬ್ದದಿಂದಲೇ ತಗೊಳ್ಬೇಕು. ಇಲ್ಲಿಂದ ಮುಂದೆ ಪ್ರತಿಯೊಂದು ಕಡೆಯೂ ಕೂಡ ಆ ಲಿಂಗೈಹಿ ಸರ್ವೈಹಿ ಅಂತನ್ನೋದನ್ನೇ ಒಂದು 2-3 ಬಾರಿ ಅನೇಕ ಪ್ರಶ್ನೆಗಳಿಗೆ ಉತ್ತರವಾಗಿ ತಗೋತಾರೆ. ಹಿಂದೆ ಹೇಗೆ ಸರ್ವಗುಣತ್ವತಃ ಅಂತನ್ನುವುದನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ರಘುವಂತ ಸ್ವಾಮಿಗಳು ಬಳಸಿದ್ರು, ಹಾಗೆ ಇಲ್ಲೂ ಕೂಡ ಈ ಲಿಂಗೈ ಸರ್ವೈಹಿ ಅಂತನ್ನುವ ಈ ಮಾತಿನಿಂದಲೇ ಅನೇಕ ಥರದ ಪ್ರಶ್ನೆಗಳಿಗೆ ಉತ್ತರ ರೂಪವನ್ನು ಅವರು ತಗೋತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಆ 2ನೇ ಪಾದದ ಹಿನ್ನೆಲೆಯನ್ನು ತೋರಿಸ್ತಾರೆ. ಲಿಂಗಾತ್ಮಕಾನಾಂ ಶಬ್ದಾನಾಂ ವಿಷ್ಣು ಪ್ರವೃತ್ತಿಂ ದರ್ಶಯತಿ ಅಸ್ಮಿನ್ ಪಾದೆ ಪ್ರಾಧಾನ್ಯೇನ. ಈ ಪಾದದಲ್ಲಿ ಲಿಂಗಾತ್ಮಕವಾದ ಶಬ್ದಗಳು, ಭಗವಂತನನ್ನ ಯಾವುದಾದ್ರು ಒಂದು ಲಿಂಗದ ಮೂಲಕ ಹೇಳುವ ಶಬ್ದಗಳ ವಾಚ್ಯತ್ವವನ್ನು ಭಗವಂತನಲ್ಲಿ ತೋರಿಸ್ತಾರೆ. ಆ ಶಬ್ದಗಳು ವಾಚಕ ಹೇಗೆ ಅಂತ ತೋರಿಸ್ತಾರೆ ಈ ಪಾದದಲ್ಲಿ. ಬ್ರಹ್ಮತತಮಂ ಇತಿ ಸರ್ವಗತತ್ವ ಮುಕ್ತಂ ವಿಷ್ಣೋ. ಹಿಂದೆ ನೀವು ಪರಮಾತ್ಮ ಬ್ರಹ್ಮತತಮ ಎಂಬುದಾಗಿ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ್ರಿ. ಆದ್ರೆ ಅದು ಸರಿಯಲ್ವಲ್ಲ. ಭಗವಂತ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಗೆ ಹೇಳ್ತೀರಿ? ತಚ್ಚ ತಸ್ಯೈತಸ್ಯ ಆದಿತ್ಯೋರಸಃ ಅಸೌ ಆದಿತ್ಯೋರಸಃ ಇತ್ಯಾದಿನ ಆದಿತ್ಯಸ್ಯ ಪ್ರತೀಯತೆ ಅಥವಾ ಬ್ರವೀತ್. ಸರ್ವಗತತ್ವ ಅಂತ ಅನ್ನೋದನ್ನ ವಿಷ್ಣುವಿಗೆ ಹೇಗೆ ಹೇಳ್ತೀರಿ? ಐತರೇಯ ಆರಣ್ಯಕದಲ್ಲಿ 3:2:3 ಸೂರ್ಯನೇ ಸರ್ವಗತ ಎಂಬುದಾಗಿ ತಿಳಿದು ಬರ್ತಾ ಇದೆಯಲ್ಲ, ಅದರಿಂದ ವಿಷ್ಣುವನ ಸರ್ವಗತ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರೆ ಅಥೋ ಬ್ರವೀತ್, ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸರ್ವತ್ರ ಪ್ರಸಿದ್ಧೋಪದೇಶ ಎಂಬ ಸೂತ್ರ ಹೊರಟಿದೆ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ.